ಸ್ವಂತ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು ಮತ್ತು ಟೀ ಅಂಗಡಿನೂ ಕೂಡ ಇಟ್ಕೊಂಡಿದ್ರು. ಅವರಿಗೆ ಮಾರಕಾಸ್ತ್ರಗಳಿಂದ ಚುಚ್ಚಿ ಕೊಲೆ ಮಾಡಿರೋ ಒಂದು ಪ್ರಕರಣ ವರದಿಯಾಗಿತ್ತು. ತಕ್ಷಣ ನಮ್ಮ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನಿರ್ದೇಶನ ನೀಡಲಾಗಿತ್ತು. ವಿತಿನ್ 48 ಅವರ್ಸ್ 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಂಧಿತರಿಂದ ವಿಸ್ತೃತವಾಗಿ ವಿಚಾರಣೆ ನಡೆಸಿದ ಪ್ರಕಾರ ಇವನು ಮೃತ ರವಿಚಂದ್ರ ಇದ್ದಾನೆ, ಅವನಿಗೆ 2 ಕಾರಣಗಳಿಂದ ಕೊಲೆ ಮಾಡಿರೋದು ತನಿಖೆಯಿಂದ ಬಂದಿರುವಂಥದ್ದು. ಒಂದು ಹಳೆಯ ಒಂದು ವೈಯಕ್ತಿಕ ದ್ವೇಷ. 2020ರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಇವನು ರವಿಚಂದ್ರ ಭಾಗಿಯಾಗಿರ್ತಾನೆ. ಅದರಲ್ಲಿ ಯಾರು ಮೃತ ಆಗಿದ್ದಾರೆ, ಮೃತನ ಸಹೋದರ ಈತನ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು. ಮತ್ತು ಅವನ ಸಹೋದರ ಯಾರೀಗ ಇಮ್ತಿಯಾಜ್ ಅಂತಿದ್ದಾನೆ, ಈ ಪ್ರಕರಣದಲ್ಲಿ ಆರೋಪಿ, ಅವನ ಸ್ನೇಹಿತ ಸಮೀರ್ ಅಂತಿದ್ದಾನೆ. ಸಮೀರ್ಗೂ ಕೂಡ ಇವನನ್ನು ಕೊಲೆ ಮಾಡಲಿಕ್ಕೆ ಒಂದು ಉದ್ದೇಶ ಇತ್ತು. ಬೇಸಿಕಲಿ ಏನಂತಂದರೆ ಸಮೀರ್ನ ಒಂದು ಅಣ್ಣ, ಅವನಿಗೆ ಕುಡಿತದ ಚಟಕ್ಕೆ ಪರಿಚಯ ಮಾಡಿದ್ದು ಇವನು ರವಿಚಂದ್ರ ಅಂತ. ಮತ್ತು ಅವನು ಹೆಚ್ಚಿನ ಕುಡಿತದಿಂದ ಅವನು ಮೃತಪಟ್ಟಿದ್ದಾನೆ. ಇವನಿಂದ ಅವನ ಅಣ್ಣನ ಬಾಳು ಹಾಳಾಗಿದೆ ಅಂತ ಸೇರಿಕೊಂಡು, ಮತ್ತು ಇಮ್ತಿಯಾಜ್ ಏನಿದ್ದಾನೆ ಅವನ ತಮ್ಮನಿಗೆ ಏನು ಕೊಲೆ ಮಾಡಿದ್ದಾನೆ ಇವನು ರವಿಚಂದ್ರ ಅಂತ, ಅವರಿಬ್ಬರೂ ಸೇರಿಕೊಂಡು ಅವರ ಸ್ನೇಹಿತರ ಜೊತೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವರಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ ಬಂಧಿತರಾದವರ ಹೆಸರು ಅಬ್ದುಲ್ ಇಮ್ತಿಯಾಜ್ ಅಂತ. ಇವನು ಬೇಸಿಕಲಿ ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಆಟದ ಸಾಮಾನುಗಳ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದಾನೆ. ಎರಡನೇದೇನು ಸಮೀರ್ ಅಂತಿದ್ದಾನೆ, ಅವನು ಆಟೋ ಚಾಲಕನಾಗಿದ್ದಾನೆ. ಮತ್ತು ಅವರ ಸಹಚರ್ ಆಗಿರುವಂಥ ಮೊಹಮ್ಮದ್ ಸರ್ಫರಾಜ್ ಎಲೆಕ್ಟ್ರಿಷಿಯನ್ ಇದ್ದಾನೆ. ನೆಕ್ಸ್ಟ್ ಮೊಹಮ್ಮದ್ ಖಲೀಲ್ ಅಂತ, ಇವನು ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಮತ್ತು ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಫಸೀವುದ್ದೀನ್ ಅಂತ, ಇವನು ಗೌಂಡಿ ಕೆಲಸ ಮಾಡ್ತಾಯಿದ್ದಾನೆ. ಒಟ್ಟು 5 ಜನ ಆರೋಪಿಗಳು ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಇವರು ಎಲ್ಲ ಪರಿಚಯಸ್ಥರು, 3 ಜನ ಏನಿದ್ದಾರೆ ಸ್ನೇಹಿತರಿದ್ದಾರೆ. ಸ್ನೇಹಿತರಿಗೆ ಅವರು ಹೇಳ್ಕೊತಾರೆ ಈ ರೀತಿ ಇವನಿಂದ ನಮ್ಮ ಬ್ರದರ್ಗೆ ಕೊಲೆ ಮಾಡಿದ್ದಾರೆ. ಮತ್ತು ಈಗ ತಮಗೆಲ್ಲ ಗುರ್ತಿದೆ, ಟ್ರಯಲ್ ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ. ಟ್ರಯಲ್ ಮಾಡ್ತಾ ಇರಬೇಕಾದ್ರೂ ಕೂಡ ಈ ಪ್ರಕರಣದಿಂದ ಶಿಕ್ಷೆ ಹಂತಕ್ಕೆ ಹೋಗ್ತಾ ಇತ್ತು. ಟ್ರಯಲ್ ಕೂಡ ಶಿಕ್ಷೆ ಹಂತಕ್ಕೆ ಹೋಗ್ತಾ ಇತ್ತು. ಈ ರೀತಿ ದುಡುಕೋ ಅವಶ್ಯಕತೆ ಇರಲಿಲ್ಲ. ಮತ್ತು ಸ್ಥಳೀಯ ಪೊಲೀಸರು ಏನು ರೋಜಾ ಪೊಲೀಸ್ ಸ್ಟೇಷನ್ 2020 ಪ್ರಕರಣದಲ್ಲಿ ವಿಚಾರಣಾ ಪ್ರಕರಣವನ್ನು ಏನು ಮಾನಿಟರ್ ಮಾಡ್ತಾರೆ, ಅವರು ಕೂಡ ಕರೆಸಿ ಮಾತಾಡಿದ್ದಾರೆ. ಈಗ ಇವನು ಯಾರು ಮೃತನಾಗಿದ್ದಾನೆ ಅವನಿಗೂ ಕರೆಸಿದ್ದಾರೆ, ಮತ್ತು ಸಾಕ್ಷಿದವ್ರಿಗೂ ಕಳಿಸಿ ಮೃತರ ಕುಟುಂಬದವ್ರಿಗೆ ಕರೆಸಿ ಅವರಿಗೆ ಎಲ್ಲ ತಿಳುವಳಿಕೆ ನೀಡಿದರು. ಪ್ರಾಸಿಕ್ಯೂಷನ್ ಪರವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಏನು ಬೇಸಿಕಲಿ ಅವರಿಗೆ ಏನು ಅವನು ತಮ್ಮ ಕಳ್ಕೊಂಡಿದ್ದಾನೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಎರಡನೇದು ಇನ್ನೊಬ್ಬನೇನು ಸಮೀರ್ ಇದ್ದಾನೆ, ಅವರ ಅಣ್ಣ, ತುಂಬ ಕಡಿಮೆ ವಯಸ್ಸಿನಲ್ಲಿಯೂ ಕೂಡ ಈ ಕುಡಿತದ ಚಟದಿಂದ ಅವನು ಮೃತ ಹೊಂದಿದ್ದಾನೆ. ಅವೆರಡು ಇವರಿಬ್ಬರು ಜೀವನ ಹಾಳಾಗಿದೆ ಅಂತ ಹೇಳ್ಕೊಂಡು ಅವರು ಕೊಲೆ ಮಾಡಿರುವಂಥದ್ದು. ಏನು ಹೇಳಿ? ಅದರಲ್ಲಿ 5 ಜನ ಇದ್ದಾರೆ, ಒಟ್ಟು 5 ಜನ ಇದ್ದಾರೆ. ಮೇನ್ ಅದನ್ನು ಕೂಡ ತುಂಬ ಅದರಲ್ಲೂ ಕೂಡ ಇವರೆಲ್ಲ ಪರಿಚಯಿಸ್ತಾರೆ, ಸ್ನೇಹಿತರಿದ್ದಾರೆ. 2,000 to 3,000 ರೂಪಾಯಿ ಕೂಡ ವಿಚಾರಕ್ಕೆ ಆವಾಗ ಗಲಾಟೆ ಆಗಿರುವಂಥದ್ದು. ಸೊ ಹಾಗಾಗಿ ಅದರಲ್ಲಿ ಕೂಡ ತುಂಬ ತನಿಖೆಯೂ ಚೆನ್ನಾಗಿದೆ, ಮತ್ತು ವಿಚಾರಣಾ ಹಂತದಲ್ಲಿ ಕೂಡ ಒಳ್ಳೆಯ ರೀತಿಯ ಒಂದು ಸಾಕ್ಷಿಗಳ ಎವಿಡೆನ್ಸ್ ಕೂಡ ಆಗ್ತಾ ಇತ್ತು. ಅದನ್ನು ಆದರೂ ಕೂಡ ಇವರೇನಿದ್ದಾರೆ, ಏನವರು ಸಹೋದರರನ್ನು ಕಳ್ಕೊಂಡಿದ್ದಾರೆ, ಆ ಒಂದು ಅದಕ್ಕೆ ಹಗೆತನಕ್ಕೆ ಸಾಧಿಸಲಿಕ್ಕೋಸ್ಕರ ಆ ವೈಷಮ್ಯದಿಂದ ಇವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಸಾಯಿಸಿರುವಂಥದ್ದು.